ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಬಕ್ರೀದ್ ಹಬ್ಬ ಆಚರಣೆ ಅಂಗವಾಗಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಮುಸ್ಲಿಂ ಮುಖಂಡರೊಂದಿಗೆ ಸಿಪಿಐ ವಿನಾಯಕ ಬಡಿಗೇರ್ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆಯನ್ನು ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ರಾಮದುರ್ಗ ಪಿಎಸ್ಐ ಸುನೀತಾ ಮುನ್ಯಾಳ್ ಅವರು ಮಾತನಾಡಿದ್ದು, ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಆಗಮಿಸಿದ್ದಕ್ಕಾಗಿ ನಮ್ಮ ಪೊಲೀಸ್ ಇಲಾಖೆಯವರಾಗಿ ಮೊದಲಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ಸಿಪಿಐ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ವೇದಿಕೆಯ ಮೇಲೆ ಹಾಜರಿದ್ದಾರೆ, ಅವ್ರಿಗೂ ಕೂಡ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹೇಳಬೇಕಂದ್ರೆ ಗೊತ್ತಿದ್ದಂಗೆ ವರ್ಷ ತಾವು ಆಚರಣೆಯನ್ನು ಮಾಡ್ಕೊತಾ ಬಂದಿರಿ. ನಾವು ಕೂಡ ಪ್ರತಿ ವರ್ಷ ಮುಂಚಿತವಾಗಿ ಮೀಟಿಂಗನ್ನು ಮಾಡ್ತೀವಿ. ತಮಗೆಲ್ಲರಿಗೆ ಸಲಹೆ ಸೂಚನೆಗಳನ್ನು ಏನು ಬರ್ತಾವ, ನಮ್ಮ ಮೇಲಾಧಿಕಾರಿಗಳಿಂದ ಏನು ಆದೇಶಗಳು ಬಂದಿರ್ತಾವ ಅವುಗಳನ್ನೆಲ್ಲ ತಮಗೆ ತಿಳಿಸ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಈ ಹಿಂದೆ ಏನು ಮಾಡ್ಕೊಂಡು ಬಂದಿರಲ್ಲ ಅದೇ ರೀತಿಯಾಗಿ ಈ ನಮ್ಮ 7ನೇ ತಾರೀಕಲ್ಲ ಬಕ್ರೀದ್ 7ನೇ ತಾರೀಕು ಕೂಡ ಬರ್ತಕ್ಕಂಥ ಬಕ್ರೀದ್ ಹಬ್ಬವನ್ನು ಹಿಂದೂ ಮುಸ್ಲಿಂ ಐಕ್ಯತೆಯ ಸಂಕೇತವಾಗಿ ತಾವೆಲ್ಲರೂ ಶಾಂತ ರೀತಿಯಿಂದ ಆಚರಿಸ್ಬೇಕಂತ ಹೇಳಿ ನಮ್ಮ ಒಂದು ಕರೆ ಇರ್ತೈತಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಈಗ ಗೊತ್ತಿರಲ್ಲ ಯಾರಿಗೊಬ್ಬೊಬ್ಬರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾರ ಪೋಸ್ಟ್ ಮಾಡ್ತಿರ್ತಾರೆ. ಅದು ಹಿಂದೂ ಮುಸ್ಲಿಂ ಅದ ಪ್ರಚೋದನಕಾರಿ ಯಾವುದಾದ್ರೂ ಒಂದು ಪೋಸ್ಟ್ಗಳಾಗಿರ್ಬೋದು, ಕೆರಳಿಸ್ತಕ್ಕಂಥ ಕೋಮುವಾದಕ್ಕೆ ಧಕ್ಕೆ ಉಂಟಾಗ್ತಕ್ಕಂಥ ಸನ್ನಿವೇಶಗಳನ್ನು ಅದ್ರಾಗ ಪೋಸ್ಟ್ ಮಾಡ್ತಿರ್ತಾರೆ. ಆ ಥರದ ಯಾವುದೋ ಸನ್ನಿವೇಶಗಳನ್ನು ಮಾಡಬಾರ್ದು. ಹಂಗೇನಾರ ಘಟನೆ ಇತ್ತಪ್ಪ ಅಂತಂದ್ರೆ ಮುಂಚಿತವಾಗಿ ನಮ್ಮ ಗಮನಕ್ಕೆ ತೊಗೊಂಬರ್ಬೇಕು. ತಾವು ಯಾರ ಆ ಥರದ ಘಟನೆಗಳು ಏನಾರ ಇತ್ತಂದ್ರೆ ಡೈರೆಕ್ಟಾಗಿ ನೀವೇ ಪೋಸ್ಟ್ ಮಾಡೋಕ್ಕಿಂತರೂ ನಮ್ಮ ಗಮನಕ್ಕೆ ತೊಗೊಂಬಂದ್ರೆ ನಾವು ಅದನ್ನ ವೆರಿಫೈ ಮಾಡಿ ಏನಾರ ಆ್ಯಕ್ಷನ್ ಮಾಡ್ಬೇಕಂತಂದ್ರೆ ನಾವು ನಮ್ಮ ಮೇಲಾಧಿಕಾರಿಗಳು ಕೇಳ್ಕೊಂಡು ನಮಗೆ ತಿಳಿದಿದ್ದನ್ನು ಮತ್ತು ಅವ್ರಿಗೆ ತಿಳಿದಿದ್ದನ್ನು ಮಾಡಿ ತಮಗೇನು ನ್ಯಾಯ ಕೊಡಿಸ್ಬೇಕಲ್ಲ ಅದನ್ನು ನಾವು ಮಾಡ್ತಿರ್ತೀವಿ. ಬಟ್ ನೀವೇ ಡೈರೆಕ್ಟಾಗಿ ಮಾಡೋದ್ರಿಂದ ತಮ್ಮನ್ನು ಭಾಳ ಈಗ ನಮ್ಮ ಇದ್ರ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಹೇಳಿ ಒಂದು ಇದು ಐತೆ. ಅದ್ರಾಗ ADG ಸಾಹೇಬರು ಕೂಡ ಅಡ್ಮಿನ್ ಅದಾರ. ಎಲ್ಲರೂ ನಮ್ಮ ಮೇಲಾಧಿಕಾರಿಗಳು ಎಲ್ಲರೂ ಅದ್ರೊಳಗೆ ಗ್ರೂಪಲ್ಲಿ ಇರ್ತಾರೆ. ಒಂದೇನ ನೀವು ಪೋಸ್ಟ್ ಮಾಡಿದ್ರು ಕೂಡ ಅದು ಇಮಿಡಿಯೇಟಾಗಿ ಒಂದು ಪೋಸ್ಟ್ ಮಾಡಿದ ಒಂದು 2-5 ನಿಮಿಷಕ್ಕೆ ನಮ್ಮ ಗೊತ್ತಾಗ್ಬಿಡುತ್ತೆ. ಅದು ನಾವಿನ್ನ ನೋಡ್ರಂಗಿಲ್ಲ, ಅಲ್ಲಿಂದ ನಮ್ಗೆ ಡೈರೆಕ್ಟ್ ಕಳಿಸ್ಬಿಡ್ತಾರೆ. ಅವಾಗ ನಾವೆಲ್ಲರೂ ಕರೆದು ತಮಗೆ ಸುಮ್ಮನೆ ಕಿರಿಕಿರಿ ಮಾಡೋದು ಬೇಡ. ದಯವಿಟ್ಟು ಅದ್ರ ಬಗ್ಗೆ ತಾವೆಲ್ಲರೂ ಗಮನ ವಹಿಸಬೇಕು. ಆಮೇಲೆ ಕೋಮು ಸೌಹಾರ್ದತೆಯನ್ನು ಬಿಂಬಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಕೋಮು ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡುವಂಥ ಕೆಲಸ ತಾವು ಮಾಡಬಾರ್ದು. ಆಮೇಲೆ ಅಕ್ರಮವಾಗಿ ಗೋವುಗಳನ್ನು ಯಾರು ಸಾಗಾಟ ಮಾಡ್ತಿದ್ರೆ ಅದನ್ನು ನಮಗೆ ಹೇಳ್ರಿ, ನಾವು ಕೂಡ ಆ ಥರದ್ದು ಏನಾರ ಇತ್ತಂತಂದ್ರೆ ನಾವು ಆ್ಯಕ್ಷನ್ ಮಾಡ್ತೀವಿ. ಅದಕ್ಕೆ ಯಾರೂ ಆ ಥರದ್ದು ಇದಕ್ಕೆ ಗೋವುಗಳ ಸಾಗಾಟನೆ ಮಾಡೋದಾಗಿರ್ಬೋದು ಅಂಥವು ಯಾವುದು ಕೆಲಸ ಮಾಡಬಾರ್ದು. ದಯವಿಟ್ಟು ಅದು ಎಲ್ಲರಿಗೂ ಪವಿತ್ರವಾದಂಥ ಒಂದು ಸಂಕೇತ ಐತಿ. ಅದರ ಬಗ್ಗೆ ತಾವೆಲ್ಲರೂ ಜಾಗೃತಿ ವಹಿಸಬೇಕು. ಆಮೇಲೆ ಹಬ್ಬ ಎಲ್ಲರಿಗೂ ಒಂದೇ, ಶಾಂತಿಯನ್ನು ಕಾಪಾಡಬೇಕು. ನಾವು ಶಾಂತತೆಯನ್ನು ಬೆಳೆಸಬೇಕು. ಮನೆಯಲ್ಲಿ ಒಳ್ಳೆ ವಾತಾವರಣ ಇರಬೇಕು, ಊರೊಳಗೆ ಒಳ್ಳೆ ವಾತಾವರಣ ಇರಬೇಕಂತ ಹೇಳಿ ನಾವು ಯಾವುದಾದ್ರೂ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹಬ್ಬ ಆಚರಣೆ ಮಾಡೋದ್ರಿಂದ ನಮಗೆ ಖುಷಿ ಆಗಬೇಕು ಹೊರತು ಅದರಿಂದ ನಾವು ಹಬ್ಬ ಆಚರಣೆ ಆದಾಗಿಂದ ದುಃಖ ಅನುಭವಿಸುವಂಥ ಸನ್ನಿವೇಶ ನಿರ್ಮಾಣ ಆಗಬಾರ್ದು. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಸಿಪಿಐ ವಿನಾಯಕ ಬಡಿಗೇರ್ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಪ್ರಥಮವಾಗಿ ಇವತ್ತು ಬಕ್ರೀದ್ ಹಬ್ಬದ ಒಂದು ಶಾಂತಿ ಸಭೆಯನ್ನು ನಮ್ಮ ರಾಮದುರ್ಗ ಪೊಲೀಸ್ ಠಾಣೆಯ ಪರವಾಗಿ ಆಯೋಜಿಸಿದ್ದೀವಿ. ಈ ಶಾಂತಿ ಸಭೆಗೆ ಆಗಮಿಸಿದಂತಹ ಎಲ್ಲ ನಮ್ಮ ಮುಸ್ಲಿಂ ಸಮಾಜದ ಹಿರಿಯರಾದಂಥ ಕಾಜಿಯವರೇ, PSI ಅವರವರೇ, ರಾಮದುರ್ಗ ಪಟ್ಟಣದ ಎಲ್ಲ ಗಣ್ಯಮಾನ್ಯರೇ, ಪತ್ರಕರ್ತ ಮಿತ್ರರೇ ಹಾಗೂ ಆತ್ಮೀಯ ಸ್ನೇಹಿತರೆ, ಒಂದು ಎಲ್ಲ ಹಬ್ಬಗಳ ಆಚರಣೆ ಕಾಲಕ್ಕೆ ನಾವು ಸಾಂಕೇತಿಕವಾಗಿ ಒಂದು ಶಾಂತಿ ಸಭೆಯನ್ನು ಮಾಡ್ತೀವಿ. ಶಾಂತಿ ಸಭೆಯ ಉದ್ದೇಶ ಏನು ಒಂದು ಆಚರಣೆಯನ್ನು ನಾವು ಬರ್ತಿರ್ತದಲ್ಲ ಅದನ್ನು ಪ್ರತಿಯೊಂದನ್ನು ಪೊಲೀಸ್ ದೃಷ್ಟಿಯಿಂದ ನಮಗೆ ಸೂಕ್ಷ್ಮನ ಹಬ್ಬಗಳು ಆಚರಣೆ ಮಾಡೋರಿಗೆ ಖುಷಿಯನ್ನು ಕೊಟ್ಟರೆ ಪೊಲೀಸರಿಗೆ ಒತ್ತಡವನ್ನು ಕೊಡ್ತಿರ್ತಾರೆ. ಸೊ ಈ ಒತ್ತಡದ ನಿವಾರಣೆ ಆಗಬೇಕು ಅಂತಂದರೆ ನಾವು ಏನು ಮಾಡ್ತೀವಿ, ಮೊದಲು ಎರಡೂ ಅಂದರೆ ಈಗ ಬಕ್ರೀದ್ ಬರಲಿ ಅಥವಾ ಗಣಪತಿ ಹಬ್ಬ ಬರಲಿ, ಇನ್ನೊಂದು ಹೋಳಿ ಬರಲಿ, ಹಿಂಗಿದ್ದಾಗ ಎಲ್ಲ ಸಮಾಜದ ಬಾಂಧವರನ್ನು ಕರೆಸಿ ಅವರಿಗೆ ಒಂದು ಅರಿವು ಕೊಡ್ತೀವಿ. ಇದು ಹಬ್ಬ ಐತಿ, ಹಬ್ಬವನ್ನು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಯಾರೂ ಬಳಸ್ಕೋಬಾರ್ದು. ಅವ್ರ ಹಬ್ಬದಾಗ ತಮ್ಮ ಗಾಳಿ ಬೀಸ್ಕೊಳ್ಳೋ ಸಲುವಾಗಿ ಏನೋ ಒಂದು ಮಾಡಿ ಊರಿಗೆ ಬೆಂಕಿ ಹಚ್ಚುವಂಥ ಕೆಲಸಗಳಾಗೋದು ಬೇಡ. ಹಬ್ಬವನ್ನು ಹಬ್ಬದ ರೀತಿ ಆಚರಣೆ ಮಾಡೋಣ. ಹಬ್ಬ ಯಾರದೇ ಇರಲಿ, ನಾವು ಹಬ್ಬದಲ್ಲಿ ಭಾಗಿಯಾಗಿ ಖುಷಿ ಪಡೋಣ ಅಂಥೇಳಿ ಎಲ್ಲರಿಗೂ ಹೇಳೋ ಉದ್ದೇಶದಿಂದ ನಾವು
ಈ ಶಾಂತಿ ಸಭೆಯನ್ನು ಕರೆದಿರ್ತಾರೆ. ಈ ಶಾಂತಿ ಸಭೆಯಲ್ಲಿ ತಾವೆಲ್ಲರೂ ಬಂದಿದ್ದೀರಿ, ನಿಮ್ಮ ಅನಿಸಿಕೆಗಳನ್ನ ಹೇಳಿದಿರಿ. ಅದರಲ್ಲಿ ಈಗ ನಮ್ಮ ಕಾಜಿ ಅವರು ಹೇಳಿದಂತೆ ಅವತ್ತು ಬೆಳಗ್ಗೆ ಒಂದು 9 ಗಂಟೆಗೆ ಜಾಮಿಯಾ ಮಸೀದಿಯಿಂದ ಒಂದು ಪ್ರೊಸೆಷನ್ ಬರ್ತಾರೆ. ಆ ಪ್ರೊಸೆಷನ್ ಮುಖಾಂತರ ಎಲ್ಲರೂ ನಮ್ಮ ಇದಕ್ಕೆ ಈದ್ಗಾಗ್ ಬರ್ತಾರೆ. ಈದ್ಗಾಗ್ ಬಂದು ಈದ್ಗಾದಲ್ಲಿ ಪ್ರಾರ್ಥನೆ ಆಗ್ತದೆ. ಪ್ರಾರ್ಥನೆಯ ನಂತರ ಮುಕ್ತಾಯ ಆಗ್ತದೆ. ಇದು ರಾಮದುರ್ಗ ಪಟ್ಟಣದಾಯಿತು. ಇದೇ ರೀತಿ ಬೇರೆ ಕಡೆ ಬಡ್ಕುರ್ಕಿ ಇರ್ಬೋದು, ಅಥವಾ ನಮ್ಮ ಹಳೆ ತೂರ್ಗಲ್ ಇರ್ಬೋದು, ಕಾನ್ಪೇಟ್ ಇರ್ಬೋದು, ಈ ಕಡೆಯೂ ಸಹಿತ ಪ್ರಾರ್ಥನೆ ಬೆಳಗ್ಗೆ ಒಂದು ಪ್ರೇಯರ್ ಇರ್ತದೆ. ಪ್ರೇಯರ್ ಮುಗಿದ ಮೇಲೆ ಅವರವ್ರದ್ದು ಇರ್ತದೆ. ಬಕ್ರೀದ್ ಹಬ್ಬ ಇಷ್ಟೊಂದು ಸೂಕ್ಷ್ಮ ಆಗೋ ಕಾರಣ ಅಂದರೆ, ಹೆಚ್ಚಾಗಿ ಬಕ್ರೀದ್ ಹಬ್ಬದಲ್ಲಿ ಇದು ಪ್ರಾಣಿ ಹತ್ಯೆ ಅಂಥದ್ದು ವಿಷಯಗಳಿಗೆ ಬಂದಂಗನ ಎಲ್ಲ ಪೋಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಕೆಲವೊಂದು ಪೋಸ್ಟ್ಗಳು ಹೆಂಗೆ ಬರ್ತಾವೆ ಅಂದ್ರೆ, ಯಾವುದೋ ಒಂದು 10 ವರ್ಷ ಹಿಂದಿದ್ದ ಪೋಸ್ಟ್ಗಳನ್ನ ಇಟ್ಕೊಂಡಿರ್ತಾರೋ, ಇಂಥ ಸಂದರ್ಭ ಬಂದಾಗ ಅದೊಂದು ಹಾಕಿ ಬಿಟ್ಬಿಡೋದು. ಹೌದಿಲ್ಲ ಜನಕ್ಕೆ ಈ ರೀತಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಯಾವುದನ್ನು ಅಥವಾ ಯಾವನೋ ಒಬ್ಬನ ಮೇಲೆ ಇವರಿಗೆ ದ್ವೇಷ ಇರ್ತದ, ಅವನೊಂದು ಯಾವುದೋ ಒಂದು ಹಳೆ ಪೋಸ್ಟ್ ಮಾಡಿರ್ತಾನ, ಅದನ್ನು ಈಗ ಟ್ಯಾಗ್ ಮಾಡೋದು. ಅದರ ಉದ್ದೇಶ ಅವರಿಬ್ಬರ ನಡುವಿನ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಒಂದು ಸಮುದಾಯದ 2 ಸಮುದಾಯಗಳ ನಡುವಿನ ಭಿನ್ನಾಭಿಪ್ರಾಯವಾಗಿ ಚೇಂಜ್ ಮಾಡಿ ಅವರವರಲ್ಲೇ ಒಡಕನ್ನು ಉಂಟು ಮಾಡೋದು. ಆಮೇಲೆ ನಮ್ಮ PS ಅವ್ರು ಹೇಳ್ದಂಗೆ ನಮ್ಮ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಇರ್ತದೆ. ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ಶಬೀರ್ ಅಹಮದ್ ಕಾಜಿ ಇದೇ ವೇಳೆ ಮಾತನಾಡಿದ್ದು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅಲ್ಲಿಗೆ ಮುಕ್ತಾಯ ಮಾಡಿದ್ವಿ. ಮತ್ತು ಪ್ರತಿ ಹಬ್ಬವನ್ನು ಎಲ್ಲ ನಾವು ಸಮಾಜದಲ್ಲಿ ಕೂಡಿಕೊಂಡು ಬಹಳ ಶಾಂತ ರೀತಿಯಿಂದ ಆಚರಿಸ್ತಾ ಬಂದಿದ್ದು. ಇದು ಹಬ್ಬವು ನಾವು ಶಾಂತಿಯಿಂದ ಆಚರಿಸ್ತೀವಿ. ಈ ಸಂದರ್ಭದಲ್ಲಿ ಶ್ರೇಯಸ್ ವಾಲಿ, ಶಫಿ ಬೆನ್ನಿ, ಚನ್ನಪ್ಪ ಮಾದರ್, ಜಹೂರ್ ಹಾಜಿ ಸೇರಿದಂತೆ ಸುಭಾಸ್ ಗೋಡ್ಕೆ ಮತ್ತು ಹಿಂದೂ ಮುಸ್ಲಿಂ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕಲಾದಗಿ, BV5 ನ್ಯೂಸ್ ಕನ್ನಡ, ರಾಮದುರ್ಗ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.